ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ನೋಡಿ, ಚಾರ್ಟ್ ನೋಡ್ತಿದ್ದಂಗೆ ನಿಮ್ಗೆ ಸ್ಟ್ರಾಟಜಿ ಕ್ಲೀನ್ ಆಗಿ ಅರ್ಥ ಆಗೋಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ತರ ವಿಡಿಯೋ ನೋಡಿದಾಗ ನಿಮ್ಗೆ ಸೆಟಪ್ ಕ್ಲಿಯರ್ ಆಗುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಆದ್ರೆ ರಿಯಲ್ ಮಾರ್ಕೆಟ್ ಅಲ್ಲಿ ಕೂತಾಗ ಆಪ್ಷನ್ ಬೇಯರ್ಸ್ ಗಳು ಫೇಲ್ ಆಗ್ತಿರೋದು ಸ್ಟ್ರಾಟಜಿಯಿಂದ ಅಲ್ಲ. ಅವ್ರು ಫೇಲ್ ಆಗ್ತಿರೋದು ಈ ಒಂದು ಕಾರಣದಿಂದಾಗಿ. ಏನದು? ಮೈಂಡ್ ಕಂಟ್ರೋಲ್. ಸೊ ಮೈಂಡ್ ಕಂಟ್ರೋಲ್ ಇಲ್ದಿರೋದ್ರಿಂದಾಗಿ ಅವರು ಲಾಸ್ ಆಗ್ತಾ ಇದ್ದಾರೆ. ಓಕೆನಾ? ಸೊ ಕರೆಕ್ಟ್ ಆಗಿರೋ ಎಂಟ್ರಿ ಮಾಡಿದ್ರು ಸಹ, ಸ್ಟಾಪ್ ಲಾಸ್ ಇಟ್ರು ಸಹ ಅವರು ಅದ್ರಲ್ಲಿ ಕೂತ್ಕೊಳ್ಳಕ್ಕಾಗದೆ ಭಯ ಪಡ್ತಾ ಇದ್ದಾರೆ. ಕರೆಕ್ಟಾ? ಅಂಡ್ ಟಾರ್ಗೆಟ್ ರೀಚ್ ಆಗಕ್ಕೆ ಹೋಗ್ತಿದ್ರು ಸಹ ಆ ಭಯದಲ್ಲಿ ಬೇಗ ಎಕ್ಸಿಟ್ ಆಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಒಂದು ಅನ್ಕಂಫರ್ಟಬಲ್ ಸತ್ಯವನ್ನು ನಿಮ್ಗೆ ತಿಳಿಸ್ಲೇಬೇಕು. ಅದೇನಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಗೆಲ್ಲಲಿಕ್ಕೆ ಸ್ಟ್ರಾಟಜಿ ಬೇಡ, ಮೈಂಡ್ ಕಂಟ್ರೋಲ್ ಬೇಕು. ಈ ಸತ್ಯವನ್ನ ಯಾರು ಒಪ್ಕೊಂಡಿದಾರೋ ಅವರು ಅರ್ಧ ಯುದ್ಧವನ್ನ ಗೆದ್ದಂಗೆ, ಇನ್ನುಳಿದ ಅರ್ಧವನ್ನ ಆರಾಮಾಗಿ ಗೆಲ್ಬಹುದು. ಸೊ ಈ ವಿಡಿಯೋದಲ್ಲಿ ಆ ಒಂದು ರಿಯಲ್ ಫ್ಯಾಕ್ಟ್ ಅನ್ನ ನಿಮ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗಳೊಟ್ಟಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋದೊಳಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಆಕ್ಚುಲಿ ಒಂದು ಸರ್ವೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆಪ್ಷನ್ ಬೈಯರ್ಸ್ ಗಳು ಫೇಲ್ ಆಗೋದು ಬ್ಯಾಡ್ ಸ್ಟ್ರಾಟಜಿಯಿಂದ ಅಲ್ಲ. ಓಕೆನಾ? ಬ್ಯಾಡ್ ಸ್ಟ್ರಾಟಜಿ ಇಟ್ಕೊಂಡು ಅವ್ರು ಫೇಲ್ ಆಗ್ತಿದ್ದಾರೆ ಅಂತ ಮಾರ್ಕೆಟ್ ಹೇಳ್ತಿಲ್ಲ, ಸರ್ವೆ ಹೇಳ್ತಿಲ್ಲ. ಅವ್ರು ಫೇಲ್ ಆಗ್ತಿರೋದು ಏನಂತ ಹೇಳಿದ್ರೆ, ಒಂದೇ ಸ್ಟ್ರಾಟಜಿಯನ್ನ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇಲ್ಲ. ರಿಪೀಟೆಡ್ ಅಂದ್ರೆ ಪುನಃ 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 ಅದೇ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇಲ್ಲ. ಅದರಿಂದಾಗಿ ಏನಾಗ್ತಿದೆ, ಅವರಲ್ಲಿ ಆ ಒಂದು ಸ್ಟ್ರಾಟಜಿ ಫೇಲಿಯರ್ ಆಗಿ ಕಾಣ್ತಾ ಇದೆ. ಸೊ ಇದಕ್ಕೆ ರೀಸನ್ಸ್ ಗಳನ್ನ ನಾವು ಇಲ್ಲಿ ಹುಡುಕಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಸೊ ಈಗ ನೋಡಿ, ಉದಾಹರಣೆಗೆ ನಮ್ಗೆ ಏನೋ ಒಂದು ಲಾಸ್ ಆಯ್ತು ಅಂತ ಇಟ್ಕೊಳ್ಳೋಣ. ನಮ್ಗೆ ಈಗ ಒಂದು ಲಾಸ್ ಆಯ್ತು. ಓಕೆ, ಲಾಸ್ ಆದ ತಕ್ಷಣ ನಾವ್ ಏನ್ ಮಾಡ್ತೀವಿ? ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಲಾಸ್ ಆಯ್ತು. ಲಾಸ್ ಆಗ್ತಿದ್ದಂಗೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಲಾಸ್ ಆಯ್ತಲ್ಲ ಅಂತ ಹೇಳಿ ನಾವು ಹೋಗಿ ನಮ್ಮ ಸ್ಟ್ರಾಟಜಿಯನ್ನ ಬದಲಾಯಿಸಕ್ ಹೋಗ್ತೀವಿ. ಕರೆಕ್ಟಾ? ಸ್ಟ್ರಾಟಜಿನ ಹೆಂಗ್ ಬದಲಾಯಿಸ್ತೀವಿ? ಈಗ ನಾವು ಯಾವ್ದೋ ಒಂದು ಸ್ಟ್ರಾಟಜಿ ಮಾಡ್ತಾ ಇರ್ತೀವಿ, ಅವತ್ ಏನೋ ಒಂದು ಕಾರಣದಿಂದಾಗಿ ಅದು ಲಾಸ್ ಆಯ್ತು. ಲಾಸ್ ಆಗ್ತಿದ್ದಂಗೆ ನಾವು ಲಾಸ್ ಅನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾವು ಅಕ್ಸೆಪ್ಟ್ ಮಾಡೋದನ್ನ ಬಿಟ್ಟು ನಾವು ಸ್ಟ್ರಾಟಜಿಯನ್ನ ಬದಲಾಯಿಸಕ್ ಹೋಗ್ತೀವಿ. ಅದು ಹೇಗೆ? ಅದಕ್ಕೆ ಬೇಕಾಗುವ ವಿಡಿಯೋಗಳನ್ನ ಹುಡುಕ್ತಿವಿ. ಕರೆಕ್ಟಾ? ಬೇರೆ ಯಾವ್ದಾರ ಒಂದು ಇನ್ಸ್ಟಿಟ್ಯೂಟ್ ಹುಡ್ಕಕ್ ಹೋಗ್ತೀವಿ, ಅಥವಾ ಏನೋ ಒಂದು ಮಾಡಕ್ ಹೋಗ್ತೀವಿ. ಯಾಕೆ? ನಮಗ್ ಲಾಸ್ ಆಯ್ತಲ್ಲ ಅನ್ನೋ ಒಂದು ಫೀಲ್. ಆ ಫೀಲ್ ಇಂದಾಗಿ ಸ್ಟ್ರಾಟಜಿ ಬದಲಾಯಿಸಿ, ಆ ಸ್ಟ್ರಾಟಜಿ ಹುಡುಕಕ್ಕೋಸ್ಕರ ಯೂಟ್ಯೂಬ್ಗೆಲ್ಲ ಹೋಗಿ, ಇನ್ಸ್ಟಿಟ್ಯೂಟ್ ಗಳಿಗೆಲ್ಲ ಪ್ರಯತ್ನ ಪಟ್ಟು ಎಲ್ಲ ಮಾಡಿ, ಕೊನೆಗೆ ಏನ್ ಮಾಡ್ತೀವಿ? ತಿರ್ಗಾ ಹೊಸ ಸೆಟಪ್ ಅನ್ನ ತಗೊಂಡ್ಬರ್ತೀವಿ. ಸರಿಯಾ? ಇದು ತಾನೇ ಮಾಡ್ತಿದೀವಿ ನಾವು. ಈ ಸೆಟಪ್ ಅನ್ನು ತಂದಿದ್ದಾಗ ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಇಲ್ಲ. ಯಾಕಾಗಲ್ಲ? ಮಾರ್ಕೆಟ್ ಏನ್ ಹೇಳುತ್ತೆ, ಯಾವುದೇ ಸ್ಟ್ರಾಟಜಿನೂ ವರ್ಕ್ ಆಗೋದು 80% ಮಾತ್ರ. ಯಾವುದೇ ಸ್ಟ್ರಾಟಜಿ ವರ್ಕ್ ಆಗೋದು 80% ಮಾತ್ರ. 20% ಏನಾಗುತ್ತೆ? 20% ಲಾಸ್ ಆಗೇ ಆಗುತ್ತೆ. 100% ಆಗುತ್ತೆ. ಎಂತವರೇ ಆಗಿರ್ಲಿ ಸರ್, ಅವ್ರು ಎಂತದೇ ಓದಿರ್ಲಿ, ಎಷ್ಟೇ ಪುಸ್ತಕ ಬರ್ದಿರ್ಲಿ, ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿರ್ಲಿ, ಏನೇ ಆಗಿರ್ಲಿ, ಅವ್ರಿಗೂ ಸಹ ಈ 20% ಲಾಸ್ ಅನ್ನೋದಂತೂ ಗ್ಯಾರಂಟಿ ಆಗೇ ಆಗತ್ತೆ. ಅದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕು. ಎಕ್ಸೆಪ್ಟ್ ಮಾಡಿ, ಓಕೆ ಇವತ್ತು ಮಾರ್ಕೆಟ್ ಯಾಕೋ ನಮಗ್ ಸರಿ ಇಲ್ಲ, ಸೊ ನಾವೇನ್ ಮಾಡ್ಬೇಕು? ನಾವು ಇದನ್ನ ಚೇಂಜ್ ಮಾಡೋದಲ್ಲ, ನಾವು ಇದೇ ಸ್ಟ್ರಾಟಜಿಯನ್ನ ಪುನಃ ಕನ್ಸಿಸ್ಟೆನ್ಸಿಯಾಗಿ, ಅಂದ್ರೆ ಅದನ್ನೇ ತಿರ್ಗಾ ಟ್ರೈ ಮಾಡಬೇಕು. ಕರೆಕ್ಟಾ? ಕನ್ಸಿಸ್ಟೆನ್ಸಿಯಾಗಿ ನಾವು ಟ್ರೈ ಮಾಡಬೇಕು. ಈಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಅಂದ್ರೆ ಏನಂದ್ರೆ, ಈಗ ಸೇಮ್ ಸ್ಟ್ರಾಟಜಿ ಸರ್, ಸೇಮ್ ಸ್ಟ್ರಾಟಜಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು, ನಾನು ಎಲ್ಲ ಸೇಮ್ ಸ್ಟ್ರಾಟಜಿಯನ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಸೇಮ್ ಸ್ಟ್ರಾಟಜಿ, ಸೇಮ್ ಮಾರ್ಕೆಟ್. ಕರೆಕ್ಟ್ ಅಲ್ವಾ? ನನಗೂ ನಿಮಗೂ ಮಾರ್ಕೆಟ್ ಬೇರೆ ಇದೆಯಾ? ಇಲ್ಲ. ಸೇಮ್ ಮಾರ್ಕೆಟ್, ಸೇಮ್ ಸ್ಟ್ರಾಟಜಿ, ಸೇಮ್ ಸೆಟಪ್. ಆದ್ರೂ ಒಬ್ರಿಗೆ ಲಾಸ್ ಆಗುತ್ತೆ, ಒಬ್ರಿಗೆ ಪ್ರಾಫಿಟ್ ಆಗುತ್ತೆ. ಯಾಕೆ? ಯಾಕೆ ಯಾಕೆ ಅಂತ ನೀವು ಯಾವತ್ತ ಥಿಂಕ್ ಮಾಡಿದಿರಾ? ಒಂದು ಫೋರ್ ಮೋಸ್ಟ್ ಏನಂತ ಹೇಳಿದ್ರೆ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಇತ್ತಲ್ಲ, ಅಂದ್ರೆ ಅದನ್ನ ಚಲಾವಣೆಗೆ ತರುವುದು. ಈಗ ಏನೇ ಒಂದು ಸ್ಟ್ರಾಟಜಿ ಇದೆ, ಅಥವಾ ಏನೋ ಒಂದು ನಾವು ಸ್ಟಾಪ್ ಲಾಸ್ ಪ್ಲಾನ್ ಮಾಡಿದ್ವಿ, ಅದು ಇಡಬೇಕು, ಅದೆಲ್ಲ ಆಗೋದು ಎಲ್ಲಿಂದ? ಎಕ್ಸಿಕ್ಯೂಷನ್ ಇಂದ. ಕರೆಕ್ಟಾ? ಆ ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ? ಎಂಟ್ರಿ ರಾಂಗ್ ಆಗತ್ತೆ. ಎಂಟ್ರಿ ರಾಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೀವು ಒಂದು ಯಾವ್ದೋ ಒಂದು ಬ್ರೇಕ್ಔಟ್ ತಗೊಂಡಿರ್ತೀರಿ, ಅದಾದ್ಮೇಲಿಂದ ಅದು ರೀಟೆಸ್ಟ್ ಬಂದು ಹೋಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ರೀಟೆಸ್ಟ್ ಬರ್ಬೇಕಾದ್ರೆ ಇಲ್ಲಿ ಎಂಟ್ರಿ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡಿರ್ತೀರಿ, ನೀವು ಸ್ಟ್ರಾಟಜಿಯನ್ನ ಸ್ಟಡಿ ಮಾಡಿರ್ತೀರಿ. ಆದ್ರೆ ಎಂಟ್ರಿ ಟೈಮಲ್ಲಿ ಎಂಟ್ರಿ ಮಾಡಲ್ಲ. ನೀವೇನ್ ಮಾಡ್ತೀರಿ? ಎಂಟ್ರಿಯನ್ನ ಮಿಸ್ ಮಾಡ್ತೀರಿ.
ಎಂಟ್ರಿ ಮಿಸ್ ಮಾಡಿದಾಗ ನಿಮ್ಮ ಎಂಟ್ರಿ ಮೇಲ್ಗಡೆ ಆಗುತ್ತೆ. ಅವಾಗ ಏನಾಯ್ತು, ಸ್ಟಾಪ್ ಲಾಸ್ ಚೇಂಜ್ ಆಯ್ತು. ಕರೆಕ್ಟಾ? ಸ್ಟಾಪ್ ಲಾಸ್ ಚೇಂಜ್ ಆಯ್ತು. ಸ್ಟಾಪ್ ಲಾಸ್ ಚೇಂಜ್ ಆಗ್ತಿದ್ದಂಗೆ ಏನಾಗುತ್ತೆ, ನಮ್ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ ಇಲ್ಲಿಂದ ಇಲ್ಲಿವರೆಗೆ ಒಂದು 20 ಪಾಯಿಂಟ್ಸ್ ಬರುತ್ತೆ ಅಂತ ಆದ್ರೆ, ನಾವು ಇಲ್ಲಿ ಎಂಟ್ರಿ ಮಾಡಿದ ಮಿಸ್ಟೇಕ್ ಇಂದಾಗಿ ನಾವು ಇಲ್ಲಿಂದ 20 ಪಾಯಿಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ತೀವಿ. ಅವಾಗ ಏನಾಗುತ್ತೆ, ಅದು ಟಾರ್ಗೆಟ್ ಕೊಡಲ್ಲ. ಕರೆಕ್ಟಾ? ಅವಾಗ ಟಾರ್ಗೆಟ್ ಮಿಸ್ ಆಗುತ್ತೆ. ಸೊ ಇದು ಖಾಲಿ ನೋಡಿ ಒಂದು ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಇಂದಾಗ ಬಂದಿರೋದು. ಸ್ಟ್ರಾಟಜಿ ನೀವೆಲ್ಲ ಕಲ್ತಿದ್ರಿ, ಎಲ್ಲ ಮಾಡಿದಿರಿ. ಎಕ್ಸಿಕ್ಯೂಷನ್ ಮಾಡೋ ಟೈಮ್ ಅಲ್ಲಿ ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ್ರಿ. ಅದರಿಂದಾಗಿ ಏನಾಯ್ತು, ಎಂಟ್ರಿ ಮಿಸ್ಟೇಕ್ ಆಯ್ತು. ಎಂಟ್ರಿ ಮಿಸ್ಟೇಕ್ ಆಗಿದ್ರಿಂದ ಏನಾಯ್ತು, ಸ್ಟಾಪ್ ಲಾಸ್ ಚೇಂಜ್ ಆಯ್ತು. ಸ್ಟಾಪ್ ಲಾಸ್ ಚೇಂಜ್ ಆಗಿದ್ರಿಂದ ಏನಾಯ್ತು, ಟಾರ್ಗೆಟ್ ಮಿಸ್ ಆಯ್ತು. ಕರೆಕ್ಟಾ? ಎಲ್ಲರಿಗೂ ಸೇಮ್ ಮಾರ್ಕೆಟ್, ಸೇಮ್ ಸ್ಟ್ರಾಟಜಿ ಇಟ್ಟಿದೀವಿ ಅಂತ ಇಟ್ಕೊಳ್ಳೋಣ. ಇಟ್ಕೊಂಡಿದ್ರು ಸಹ ಎಕ್ಸಿಕ್ಯೂಷನ್ ಇಂದಾಗಿ ಇಷ್ಟು ಪ್ರಾಬ್ಲಮ್ ಆಗ್ತಿದೆ. ಇದರಿಂದಾಗಿ ಏನಾಗುತ್ತೆ ಔಟ್ಕಮ್ ಅಂತ ನೀವು ನೋಡಿದ್ರೆ, ಇದರ ಔಟ್ಕಮ್ ಏನಿರುತ್ತೆ ಗೊತ್ತಾ, 3 ವಿಚಾರಗಳು ಬರುತ್ತೆ. ಏನದು 3 ವಿಚಾರ? ಅವರಿಗೆ ಫಿಯರ್ ಬರುತ್ತೆ, ಅವರಿಗೆ ಗ್ರೀಡ್ ಶುರು ಆಗುತ್ತೆ, ಇಲ್ಲ ಅವ್ರಿಗೆ ರಿವೆಂಜ್ ಶುರು ಆಗುತ್ತೆ. ಯಾರಿಗೆಲ್ಲ ಇದರಿಂದಾಗಿ ಸ್ಟ್ರಾಟಜಿಯಿಂದ ಮಿಸ್ಟೇಕ್ ಆಯ್ತು, ಅವರು ಆಟೋಮೆಟಿಕ್ ಆಗಿ ಈ 3 ತಪ್ಪು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಫಿಯರ್, ಗ್ರೀಡ್, ರಿವೆಂಜ್ ಶುರು ಆಯ್ತು. ರಿವೆಂಜ್ ಇದು 3ರಿಂದಾಗಿ ಏನಾಗುತ್ತೆ, ಅವ್ರು ಎಗೇನ್ ಈ ಸ್ಟ್ರಾಟಜಿಯನ್ನ ದೂರ್ತಾ ಸ್ಟ್ರಾಟಜಿಯನ್ನ ಬದಲಾಯಿಸಕ್ ಹೋಗ್ತಾರೆ. ಆದ್ರೆ ಆಕ್ಚುಲ್ ಆಗಿ ನಮ್ಗೆ ಲಾಸ್ ಆದಾಗ ನಮ್ಗೆ ಬರುವಂತದ್ದು ಫಿಯರ್. ಲಾಸ್ ಆದಾಗ ಫಿಯರ್ ಬರುತ್ತೆ. ಕರೆಕ್ಟಾ? ಅದೇ ನಮ್ಗೇನಾದ್ರೂ ಪ್ರಾಫಿಟ್ ಆದ್ರೆ ಏನಾಗ್ತೀವಿ ನಾವು, ಎಕ್ಸೈಟ್ಮೆಂಟ್ ಆಗ್ತೀವಿ. ಈಗ ಹೇಳಿ, ಈ ಎಕ್ಸೈಟ್ಮೆಂಟ್, ಈ ಫಿಯರ್, ಈ ಗ್ರೀಡ್, ಈ ರಿವೆಂಜ್ ಇದೆಲ್ಲ ಮಾರ್ಕೆಟ್ ಅಲ್ಲಿ ಇದೆಯಾ, ಇಲ್ಲ ನಿಮ್ಮ ಮನಸ್ಸಲ್ಲಿ ಇದೆಯಾ? ಜಸ್ಟ್ ಆಲೋಚನೆ ಮಾಡಿ ಹೇಳಿ. ಮಾರ್ಕೆಟ್ ಅಲ್ಲಿ ಏನಾದ್ರೂ ಇದೆಯಾ? ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಫಿಯರ್ ಅಂತ? ಸಿಗುತ್ತಾ ಮಾರ್ಕೆಟ್ ಅಲ್ಲಿ? ಒಂದು 10 ರೂಪಾಯಿಗೆ ಫಿಯರ್ ಕೊಡಿ ಸರ್, ಸಿಗ್ತದ? ಗ್ರೀಡ್ ಕೊಡಿ, ಸಿಗುತ್ತಾ? ಇಲ್ಲ ಅಲ್ಲ. ಎಲ್ಲಿಂದ ಶುರು ಆಗ್ತಿದೆ? ಎಲ್ಲ ನಿಮ್ಮ ಮನಸ್ಸಿಂದ ಶುರು ಆಗುತ್ತೆ. ನಿಮ್ಮ ಮನಸ್ಸಿಂದ ಯಾಕೆ ಶುರು ಆಯ್ತು? ಮನಸ್ಸಿಂದ ಯಾಕೆ ಶುರು ಆಯ್ತು ಅಂದ್ರೆ ಎಕ್ಸಿಕ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಇಂದಾಗಿ ಇದಿಷ್ಟು ಕ್ಲಿಯರ್ ಆಗುತ್ತೆ. ಇದನ್ನ ಇಷ್ಟೇ ಹೇಳಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವೊಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಓಕೆನಾ? ಏನದು ಎಕ್ಸಾಂಪಲ್ ನೋಡಿ, ನಾವು ಈಗ ಬೈಕ್ ಓಡಿಸೋದನ್ನು ತಗೊಳ್ಳೋಣ ಎಕ್ಸಾಂಪಲ್ಗೆ. ಬೈಕ್ ಚೆನ್ನಾಗಿದೆ, ಹಾಗೆ ಒಳ್ಳೆ ಕಂಪನಿ ಬೈಕ್. ಓಕೆ, ರೋಡು ಚೆನ್ನಾಗಿದೆ. ಏನಿದೆ? ರೋಡು ಚೆನ್ನಾಗಿದೆ, ರೋಡು ಸೂಪರ್, ಬೈಕು ಸೂಪರ್. ಆಯ್ತಾ? ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಬೈಕ್ ಓಡಿಸೋನಿಗೆ ಬ್ರೇಕ್ ಹಿಡಿಯಕ್ ಗೊತ್ತಿಲ್ಲ. ಅಷ್ಟೇ, ಚಿಕ್ಕ ಪ್ರಾಬ್ಲಮ್. ಬ್ರೇಕ್ ಎಲ್ಲಿ ಹಿಡಿಬೇಕಂತ ಗೊತ್ತಿಲ್ಲ, ಚಿಕ್ಕ ಪ್ರಾಬ್ಲಮ್. ಆಮೇಲಿಂದ ಎಕ್ಸ್ಲೇಟರ್ ಬಿಡ್ಲಿಕ್ಕೆ ಗೊತ್ತಿಲ್ಲ. ಅಂದ್ರೆ ಎಕ್ಸ್ಲೇಟರ್ ಒಂದ್ಸಲಿ ಕೊಟ್ರೆ ಎಕ್ಸ್ಲೇಟರ್ ಕೊಡ್ತಾನೆ ಇರ್ತಾನೆ, ಸ್ಲೋ ಮಾಡಕ್ ಗೊತ್ತಿಲ್ಲ. ಇಷ್ಟೇ, ಎರಡೇ ಪ್ರಾಬ್ಲಮ್. 2 ಪ್ರಾಬ್ಲಮ್ ಇದರಿಂದಾಗಿ ಈಗ ರೋಡ್ ಸರಿ ಇಲ್ಲ ಅಂತ ಹೇಳುದಾ, ಬೈಕ್ ಸರಿ ಇಲ್ಲ ಅಂತ ಹೇಳುದಾ, ಇಲ್ಲ ಬೈಕ್ ಓಡ್ಸೋನ್ ಸರಿ ಇಲ್ಲ ಅಂತ ಹೇಳುದಾ? ನೀವೇ ಹೇಳಿ. ಕರೆಕ್ಟಾ? ಇದನ್ನ ಹೇಳೋದು ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಅಂತ. ಅಂದ್ರೆ ರೋಡ್ ಅಂತ ಹೇಳೋದು ಏನದು? ಮಾರ್ಕೆಟ್. ರೋಡ್ ಅನ್ನೋದೇನು? ಮಾರ್ಕೆಟ್. ಬೈಕ್ ಅನ್ನೋದೇನು? ಸ್ಟ್ರಾಟರ್ಜಿ. ಕರೆಕ್ಟಾ? ಇದೆರಡು ಸರಿಯೇ ಇರುತ್ತೆ. ಆದ್ರೆ ಓಡಿಸೋರ ಮೈಂಡ್ ಸೆಟ್ ಸರಿ ಇಲ್ಲ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಬೈಕ್ ಆಕ್ಸಿಡೆಂಟ್ ಆಗದೆ ಇರೋದೇ ವಿಶೇಷ. ಕರೆಕ್ಟಾ? ಈಗ ನಾವೇನ್ ಮಾಡ್ತೀವಿ, ರ್ಯಾಲಿ ಬಂತಂತ ಇಟ್ಕೊಳ್ಳಿ. ರ್ಯಾಲಿ ಬಂತಂತೇಳಿ ನಾವ್ ಏನ್ ಮಾಡ್ತೀವಿ, ಏನ್ ಖುಷಿ, ರ್ಯಾಲಿ ಅಂದ್ರೆ ಏನು, ಓ ದೇವರೇ ಪರಮಾತ್ಮ, ಕುಣಿಯೋದೇನು, ಕುಪ್ಪಳಿಸೋದೇನು, ಯಾವಾಗ ಎಂಟ್ರಿ ಆಗಿದ್ರೆ ಮಾತ್ರ. ಒಂದು ವೇಳೆ ನಾವು ರ್ಯಾಲಿ ಮಿಸ್ ಮಾಡಿದ್ರೆ, ರ್ಯಾಲಿ ಬಂದು ನೀವು ಎಂಟ್ರಿ ಆಗಿದ್ರಿ ಅಂತ ಆದ್ರೆ ನಿಮ್ಮ ಎಕ್ಸೈಟ್ಮೆಂಟ್ ಜಾಸ್ತಿ. ಅದೇ ರ್ಯಾಲಿ ಬಂದು ನೀವು ಮಿಸ್ ಮಾಡಿದ್ರಿ ಅಂತ ಆದ್ರೆ ನಿಮಗೆ ಗ್ರೀಡ್ ಜಾಸ್ತಿ ಆಗುತ್ತೆ. ಎಕ್ಸೈಟ್ಮೆಂಟ್ ಬದಲು ಗ್ರೀಡ್ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಮಾರ್ಕೆಟ್ ರನ್ ಆಗ್ತಿದೆ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ, ಒಳ್ಳೆ ಅವಕಾಶ ಕೊಡ್ತಾ ಇದೆ ಅಂದಾಗ ತಗೊಳಕ್ ಗೊತ್ತಿರಬೇಕು. ಅದೇ ಮಾರ್ಕೆಟ್ ನಿಮಗೆ ಯಾವಾಗಾದ್ರೂ ಒಂದ್ ದಿವಸ ಸೈಡ್ ವೇಸ್ ಆಯ್ತು ಅಂತ ಹೇಳಿದ್ರೆ ನೀವು ಮಾರ್ಕೆಟ್ ಇಂದ ಏನ್ ಕಲಿಬೇಕು? ನೀವು ಮಾರ್ಕೆಟ್ ಇಂದ ಕಲಿಬೇಕಾಗಿದ್ದು ಡಿಸಿಪ್ಲಿನ್. ಕರೆಕ್ಟಾ? ಮಾರ್ಕೆಟ್ ಇಂದ ಕಲಿಬೇಕಾಗಿರೋದು ಡಿಸಿಪ್ಲಿನ್. ಮಾರ್ಕೆಟ್ ನಮಗೆ ಹೇಳ್ಕೊಡ್ಬೇಕು, ಎಕ್ಸೈಟ್ಮೆಂಟು ಆಗ್ಬಾರ್ದು, ನಾವು ಇದು ಬಂದಾಗ ಫಿಯರ್ ಅಲ್ಲೂ ಕುತ್ಕೊಬಾರ್ದು, ಡಿಸಿಪ್ಲಿನ್ ಕಲಿಬೇಕು. ಇದು ಎರಡನ್ನ ಮಾರ್ಕೆಟ್
ಹೇಳಿಕೊಡುತ್ತೆ. ಕರೆಕ್ಟ್ ತಾನೆ? ಓಕೆನಾ? ಈಗ ನಾವು ನೋಡ್ಬೇಕಾಗಿದ್ದು ಏನಂತ ಹೇಳಿದ್ರೆ, ನಾವು ಒಂದೇ ಒಂದು ರೂಲು, ಒಂದೇ ಒಂದು ಸೆಟಪ್, ನಿಮಗೆ ಯೂಸ್ ಆಗುವಂತ ಒಂದೇ ಒಂದು ಸೆಟಪ್ ಅಂಡ್ ಒಂದೇ ಒಂದು ಎಕ್ಸಿಕ್ಯೂಷನ್ ಪ್ಲಾನ್. ಇದು ಮೂರನ್ನ ಇಟ್ಕೊಂಡು ನೀವು ಕನ್ಸಿಸ್ಟೆನ್ಸ್ ಆಗಿ ಡಿಸಿಪ್ಲಿನ್ ಆಗಿದ್ರೆ ಪ್ರಾಫಿಟ್ ಮಾಡೋದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಓಕೆನಾ? ನಾವು ಇಲ್ಲಿ ಕೂತ್ಕೊಂಡು ಈಗ ನಾವು ಕೋಸ್ಟಲ್ ಟ್ರೇಡರ್ ನಾವು ನಿಮ್ಗೆ ಟಿಪ್ಸ್ ಗಳು ಕೊಡ್ತಾ ಇಲ್ಲ. ನಾವಿಲ್ಲಿ ಕೊಡ್ತಾ ಇರೋದು ಏನಂತ ಹೇಳಿದ್ರೆ, ನಿಮ್ಮ ಡಿಸಿಪ್ಲಿನ್ ಅನ್ನ ಬಿಲ್ ಮಾಡ್ಲಿಕ್ಕೆ ಬೇಕಾಗುವಂತಹ ಫ್ರೇಮ್ ವರ್ಕ್ ಅನ್ನ ಹೆಲ್ಪ್ ಮಾಡ್ತಾ ಇದೀವಿ. ನಮ್ದು ಯಾವುದೇ ಒಂದು ಚಾರ್ಟ್ ಬಿಹೇವಿಯರ್ ಪ್ಯಾಟರ್ನ್ ಇರ್ಬೋದು, ಅಥವಾ ಯಾವುದೋ ನಾವು ಮೆಥಡಾಲಜಿ ಯೂಸ್ ಮಾಡ್ತಾ ಇದೀವಿ ಸೈಕಾಲಜಿಕಲ್ ಮೈಂಡ್ ಬಿಲ್ಡಿಂಗಿಗೆ, ಅದರಿಂದಾಗಿ ನಿಮ್ಮ ಒಂದು ಸೈಕಾಲಜಿಯನ್ನ ಸ್ಟ್ರಾಂಗ್ ಮಾಡ್ತಾ ಡಿಸಿಪ್ಲಿನ್ ಫ್ರೇಮ್ ವರ್ಕ್ ಕೊಡ್ತಿದೀವಿ. ನಿಮಗೆ ಆಗುವಂತಹ ಒಂದು ರೂಲ್ಸ್ ಅನ್ನ ಕೊಡ್ತಾ ಇದೀವಿ. ಸೊ ಈ ರೂಲ್ಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ಓವರ್ ಟ್ರೇಡಿಂಗ್ ಗಳು ಆಗಲ್ಲ. ಓವರ್ ಟ್ರೇಡಿಂಗ್ ಗಳನ್ನ ಅವಾಯ್ಡ್ ಮಾಡಬಹುದು. ರೂಲ್ಸ್ ಇಂದ ಇದ್ರೆ ಓವರ್ ಟ್ರೇಡಿಂಗ್ ಗಳು ಆಗಕ್ ಚಾನ್ಸೇ ಇಲ್ಲ. ಓಕೆನಾ? ಫ್ರೇಮ್ ವರ್ಕ್ ನಿಮ್ಮಗೋಸ್ಕರ ಸೈಕಾಲಜಿಗೋಸ್ಕರ ಕೊಟ್ಟಿದ್ವಿ, ರೂಲ್ಸ್ ನಿಮ್ಮ ಫ್ರೇಮ್ ವರ್ಕ್ ಗೋಸ್ಕರ ಕೊಟ್ಟಿದ್ವಿ. ಅದೆರಡರ ಜೊತೆಗೆ ಸರಿ ಇದೆಯಾ? ಓಕೆ, ಸೊ ಈಗ ನಾವು ಒಂದು ರೂಲ್, ಓಕೆನಾ, ಒಂದು ಸೆಟಪ್ ಅಂಡ್ ಒನ್ ರಿಸ್ಕ್, ಇದು ಮೂರನ್ನ ಯೂಸ್ ಮಾಡಿಕೊಂಡು ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕು. ಮಾರ್ಕೆಟ್ ಕೊಡಬೇಕಾದ್ರೆ ನಾವು ತಾಳ್ಮೆಯಿಂದ ತಗೊಬೇಕು. ಓಕೆನಾ? ನಾವು ಅದನ್ನ ಪೇಷನ್ಸಿಯಾಗಿ ತಗೊಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಫಿಯರ್ ಮಾಡ್ಕೊಬಾರ್ದು. ಓಕೆ, ರೂಲ್ಸ್ ಅಲ್ಲಿ ಇವತ್ತಿಲ್ಲ, ನನಗೆ ಬೇಡ, ಈ ರೀತಿ ಬೇಕು. ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ನಿಮ್ಗೆ ವಿಡಿಯೋದಲ್ಲಿ ಸಿಗಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಪ್ರೋಸೆಸ್. ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇದುವರೆಗೆ ಯಾರು ಇಲ್ಲಿ ಈ ಪಾರ್ಟ್ ವರೆಗೆ ಯಾರು ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆ ಒಂದು ಕ್ಲಿಯರ್ ಆಗಿರುತ್ತೆ. ಏನ್ ಕ್ಲಿಯರ್ ಆಗಿರುತ್ತೆ? ಮಾರ್ಕೆಟ್ ಇಂದ ನಮಗೆ ಸ್ಟ್ರಾಟಜಿಯಿಂದ ಪ್ರಾಬ್ಲಮ್ ಇಲ್ಲ, ನಮ್ಗೆ ಪ್ರಾಬ್ಲಮ್ ಇರೋದು ಸೈಕಾಲಜಿಕಲಿ ಅಂತ. ಅಂದ್ರೆ ನಾವು ಸರಿಯಾಗಬೇಕು. ಯಾವುದು ಸಹ ಮಾರ್ಕೆಟ್ ಅಲ್ಲಿ ಸರಿಯಾಗಕ್ಕೆ ಇರುವಂತ ವಸ್ತುಗಳು ಯಾವುದು ಅಲ್ಲ, ನಮ್ಮ ಬ್ರೈನ್ ಅಲ್ಲಿ ಸರಿಯಾಗಿರುವಂತ ವಸ್ತುಗಳು ನಮ್ಗೆ ಬೇಕಾಗಿರೋದು. ಅದಕ್ಕೆ ನಾವೀಗ ಕೋಸ್ಟಲ್ ಟ್ರೇಡರ್ ನವ್ರು ಏನ್ ಮಾಡ್ತಿದ್ವಿ, ನಾವು ಕ್ಲಿಯರ್ ಆಗಿ ನಿಮ್ಗೆ ಒಂದು ಫ್ರೇಮ್ ವರ್ಕ್ ಕೊಡ್ತಿದೀವಿ. ಕರೆಕ್ಟಾ? ಯಾರೇ ನಮ್ಮ ಸ್ಟೂಡೆಂಟ್ಸ್ ಗಳನ್ನ ಕೇಳಿ ನೋಡಿ, ಅವ್ರಿಗೆ ನಾವು ಕೊಡ್ತಿರೋದು ಏನಂದ್ರೆ ಫ್ರೇಮ್ ವರ್ಕ್, ಚಾರ್ಟ್ ಬಿಹೇವಿಯರ್ ಅಂತ ಹೇಳಿ ಕೊಡ್ತಿದೀವಿ. ಒಂದು ಚಾರ್ಟ್ ಮೇಂಟೈನ್ ಮಾಡಬೇಕು, ಎಕ್ಸೆಲ್ ಶೀಟ್ಸ್ ಅಲ್ಲಿ ಮೇಂಟೈನ್ ಮಾಡಕ್ ಹೇಳ್ತಾ ಇದೀವಿ. ಇದರಿಂದ ಏನಾಗುತ್ತೆ, ಅವರ ಒಂದು ಒಳಗಿಂದ ಅವರ ಬದಲಾವಣೆಗಳು ಬರಕ್ ಶುರು ಆಗುತ್ತೆ. ಅದ್ರ ಜೊತೆಗೆ ಅವ್ರಿಗಾಗುವಂತಹ ಒಂದು ರೂಲ್ಸ್ ಅನ್ನ ಬರೆದು ಕೊಡ್ತೀವಿ. ಸೊ ನೀವು ಯಾವುದೇ ಸ್ಟ್ರಾಟಜಿಲಿ ವರ್ಕ್ ಮಾಡಿ, ನಮ್ದೇ ಸ್ಟ್ರಾಟಜಿಲಿ ವರ್ಕ್ ಮಾಡಿ ನಾ ಹೇಳ್ತಿಲ್ಲ, ನಿಮಗೆ ಯಾವ್ದು ಕನ್ವೀನಿಯಂಟ್ ಅಷ್ಟೇ. ಅದೇ ನೀವು ಬದಲಾಗಕ್ಕೆ ಒಳಗಿಂದ ಬದಲಾಗೋ ಮನ್ಸಿತ್ತಂದ್ರೆ ಈ ಫ್ರೇಮ್ ವರ್ಕ್, ಈ ರೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ನಿಮಗೆ ಆಗುವಂತಹ ಒಂದು ಲೆಕ್ಕಾಚಾರ, ಅಕೌಂಟಬಿಲಿಟಿ ಅಂತಾರೆ. ಕರೆಕ್ಟಾ? ಲೆಕ್ಕಾಚಾರ ಇಟ್ಕೊಂಡು ನೀವು ಅದಕ್ಕೆ ವರ್ಕ್ ಮಾಡಬೇಕು. ನಿಮ್ಮ ಪ್ಲಸ್ ಏನು, ನಿಮ್ಮ ಮೈನಸ್ ಏನು ಅಂತ ನಿಮ್ಮೊಳಗೆ ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾಗುವ ಫ್ರೇಮ್ ವರ್ಕ್ ಮಾಡ್ಕೊಂಡು. ಎಲ್ಲರಿಗೂ ಒಂದೇ ಆಗಲ್ಲ ಸರ್. ಈಗ ಎಲ್ಲರಿಗೂ ಟೂ ವೀಲರ್ ಇಷ್ಟ ಆಗತ್ತಾ? ಎಲ್ಲರಿಗೂ ಫೋರ್ ವೀಲರ್ ಇಷ್ಟ ಆಗತ್ತಾ? ಇಲ್ಲ ಎಲ್ಲರಿಗೂ ವಿಮಾನ ಇಷ್ಟ ಆಗತ್ತಾ? ಇಲ್ಲ, ಒಬ್ಬೊಬ್ರಿಗೂ ಒಂದೊಂದು ಇಷ್ಟ. ಅದೇ ರೀತಿಯಲ್ಲಿ ನಿಮಗೆ ಯಾವುದು ಅಂತ ಸೆಟ್ ಮಾಡ್ಕೊಬೇಕು, ಅದು ಪ್ರಕಾರವಾಗಿ ಹೋಗ್ಬೇಕು. ಅದಕ್ಕೆ ನೋಡಿ, ಈ ವಿಡಿಯೋ ನೋಡ್ತಿದ್ದಾಗೆ ನಿಮ್ಗೆಲ್ಲ ಸೈಕಾಲಜಿ ಕ್ಲಿಯರ್ ಆಗುತ್ತಾ ಅಂದ್ರೆ ಆಗಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ, ನೀವು ಕೂತು ನಿಮ್ಮ ಮೈಂಡ್ ಮೇಲೆ ವರ್ಕ್ ಮಾಡಬೇಕು. ನಿಮ್ಮೊಟ್ಟಿಗೆ 24 ಗಂಟೆ ಇರೋದು ನಿಮ್ಮ ಮೈಂಡ್. ನಿಮ್ಮ ಮೈಂಡ್ ನಿಮ್ಮೊಟ್ಟಿಗೆ ಇದೆ ಅಂತ ಆದ್ರೆ ನೀವು ಅದರೊಟ್ಟಿಗೆ ವರ್ಕ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಆ ಮೈಂಡ್ ಒಟ್ಟಿಗೆ ನೀವು ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿರುವ ಪ್ಲಸ್ ಗೊತ್ತಿರಬೇಕು, ನಿಮ್ಮಲ್ಲಿರುವ ಮೈನಸ್ ನಿಮ್ಗೆ ಗೊತ್ತಿರಬೇಕು. ಆ ಎರಡರ ಮೇಲೆ ವರ್ಕ್ ಮಾಡಿ. ಅದು ನಿಮ್ಗೆ ಬೇರೆ ವಿಚಾರಕ್ಕಲ್ಲ, ಟ್ರೇಡಿಂಗ್ ವಿಚಾರಕ್ಕೆ ನಿಮ್ಗೆ ಅದು ಏನು ವರ್ಕ್ ಎಫೆಕ್ಟ್ ಕೊಡುತ್ತೆ, ಏನು ಅಡ್ವರ್ಸ್ ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ ಅಂತಾದ್ರೆ ನೀವು ಅವಾಗ ಅದ್ರ ಮೇಲೆ ವರ್ಕೌಟ್ ಮಾಡ್ಲಿಕ್ಕೆ ಆಗತ್ತೆ. ಈ ಕೆಲಸವನ್ನ ನಾವು ನಿಮ್ಗೆ ಒಂದು ರೋಡ್ ಮ್ಯಾಪ್ ಮಾಡ್ಕೊಡ್ತಿದೀವಿ ಅಷ್ಟೇ. ನಮ್ ಕೋರ್ಸ್ ಅಲ್ಲಿ ನಿಮ್ಗೆ ಅದನ್ನು ಕ್ಲಿಯರ್ ಆಗಿ ರೋಡ್ ಮ್ಯಾಪ್ ಮಾಡಿ ಈ ದಾರಿಲಿ ನಡೀರಿ, ನಿಮ್ಗೆ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಿದ್ವಿ. ಸೊ ಇದರಿಂದ ನಾವು ಫೈನಲ್ ಮೆಸೇಜ್ ನಿಮ್ಗೆ ಏನ್ ಕೊಡಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸ್ಟ್ರಾಟಜಿ ಮುಖ್ಯ ಅಲ್ಲ, ಮೈಂಡ್ ಸೆಟ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಆ ಮೈಂಡ್ ಸೆಟ್ ಮೇಲೆ ನೀವು ಎಷ್ಟು ವರ್ಕ್ ಮಾಡ್ತೀರೋ ಅಷ್ಟು ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ
ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.